ಹಾಯ್ ಹಲೋ ನಮಸ್ಕಾರಗಳೇ ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇರೋದು ನೋಡ್ಬೋದು. ಹಾಗೆಯೇ ಇವತ್ತು ಎಲ್ಲರೂ ಕೂಡ ಬೇಗನೆ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇರೋದು. ಹಾಗೆಯೇ ಒಬ್ಬೊಬ್ಬರನ್ನು ಪಿಕ್ ಮಾಡ್ತಾ ಹೋಗ್ತಾ ಇರೋದು. ಇಲ್ಲಿ ಒಬ್ಬರು ಬಾವ ಅವರು ಹೋಗೋ ದಾರಿಯಲ್ಲಿ ಅವ್ರ ಮನೆ ಅವ್ರಿಗೆ ಪಿಕ್ ಮಾಡೋಕ್ಕೋಸ್ಕರ ಬಂದ್ವಿ. ಬಾಕಿ ಇರೋ ಮೆಂಬರ್ಸ್ ಎಲ್ಲ ರಾತ್ರಿನೇ ಮನೆ ಹತ್ರ ಬಂದಿದ್ದರು. ಹಾಗೆಯೇ ಬೆಳಗ್ಗೆ ಅವರು ಎಲ್ಲರೂ ಸೇರಿಕೊಂಡು ನಾವು ಇವ್ರ ಮನೆ ಹತ್ರ ಬಂದು ಪಿಕ್ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು. ಬೆಳಗಿನ ಜಾವ ಬೇಗನೆ ಹೊರಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಚಳಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಎದ್ದರು. ಹಾಗೆಯೇ 8 ಗಂಟೆ ಆಯಿತು ಹೊರಡೋದು. ಬೆಳಗಿನ ಜಾವ 4 ಗಂಟೆಗೆ ಹೊರಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಆರಾಮಾಗಿದ್ದರು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಹೊರಡೋಕ್ಕೆ. ಇವತ್ತು ನಾವು ಹೋಗ್ತಾ ಇರೋದು 1 ಡೇ ಟ್ರಿಪ್. ಫಸ್ಟ್ ಪಾಲಕ್ಕಾಡ್ ಹೋಗಿಬಿಟ್ಟು ಅದಾದ ನಂತರ ಕೊಯಂಬತ್ತೂರು ಹೋಗ್ತೀವಿ. ಕೊಯಂಬತ್ತೂರದಲ್ಲಿರುವ ಆದಿಯೋಗಿ ಅನ್ನೋ ಸ್ಥಳಕ್ಕೆ ಹೋಗ್ತಾ ಇರೋದು. ತ್ರಿಶೂರ್ ಡಿಸ್ಟಿಕ್ ಆದ ನಂತರ ಪಾಲಕ್ಕಾಡ್ ಡಿಸ್ಟಿಕ್ ಸ್ಟಾರ್ಟ್ ಆಗುತ್ತೆ. ಪಾಲಕ್ಕಾಡ್ದಲ್ಲಿ ಟಿಪ್ಪುವಿನ ಒಂದು ಕೋಟೆ ಇದೆ, ಅದನ್ನು ಫಸ್ಟ್ ನೋಡ್ತೀವಿ. ಅದಾದ ನಂತರ ಮಲಂಬುಳ ಡ್ಯಾಮ್, ಒಂದು ದೊಡ್ಡ ಡ್ಯಾಮ್ ಇದೆ, ಆ ಡ್ಯಾಮ್ ನೋಡಿಬಿಟ್ಟು ಆಮೇಲೆ ಸಾಯಂಕಾಲ ಆಗುವ ಟೈಮಲ್ಲಿ ನಾವು ಆದಿಯೋಗಿ ಹತ್ರ ಹೋಗ್ತೀವಿ. ಆದಿಯೋಗಿ ವಿಡಿಯೋನ ನಾನು ಮೊದಲೇ ಮಾಡಿದ್ದೆ ಡೇ ಟೈಮಲ್ಲಿ. ಇದು ಈ ಸಲ ಹೋಗ್ತಾ ಇರೋದು ಲೈಟ್ ಶೋ ನೋಡೋಕ್ಕೋಸ್ಕರ. ಹೋಗೋ ದಾರಿಯಲ್ಲಿ ಒಂದು ಪೆಟ್ರೋಲ್ ಪಂಪ್ ಹತ್ರ ಸ್ಟಾಪ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಬ್ರೇಕ್ಫಾಸ್ಟ್ ನಾವು ಮನೆಯಿಂದನೇ ತೊಗೊಂಡು ಬಂದಿದ್ವಿ, ಯಾಕಂದರೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ದೇ ನಾವು ಬೆಳಗ್ಗಿನ ಜಾವ ಹೊರಟಿದ್ವಿ. ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಸಾಂಬಾರು ಮಾತ್ರ ತೊಗೊಂಡು ಬಂದಿದ್ವಿ. ಮತ್ತು ಆ ವಿಡಿಯೋನ ಮಾಡಲಿಕ್ಕಾಗಿಲ್ಲ, ಎಲ್ಲರನ್ನ ಮ್ಯಾನೇಜ್ ಮಾಡಬೇಕು, ಅದಕ್ಕೋಸ್ಕರ ವಿಡಿಯೋನ ಸರಿಯಾಗಿ ಮಾಡಲಿಕ್ಕಾಗಿಲ್ಲ. ಹಾಗೆಯೇ ಅದಾದ ನಂತರ ನಾವು ನಮ್ಮ ಯಾತ್ರೆನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಹೋಗ್ತಾ ಹೋಗ್ತಾ ಸ್ವಲ್ಪ ಹೊತ್ತಲ್ಲಿ ನಾವು ನಮ್ಮ ಫಸ್ಟ್ ಟಿಪ್ಪುವಿನ ಕೋಟೆ ಹತ್ರ ಬಂದು ಮುಟ್ಟಿದ್ವಿ. ಅಲ್ಲಿ ಪಾರ್ಕಿಂಗ್ ಮಾಡಬೇಕು, ಹಾಗೆಯೇ ಇಲ್ಲಿ ಎಂಟ್ರಿ ಫೀಸ್ ಕೂಡ ಇದೆ. നോക്കി നിറച്ചാ മല മഴ കടിയ അവരിത്ര സ്ലോ ഉള്ള ആൾക്കാർ ഫാസ്റ്റ് വീഡിയോ തുറപ്പാതെ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಒಂದು ಹನುಮಂತನ ದೇವಸ್ಥಾನ ಇದೆ. ಹನುಮಂತನ ದರ್ಶನ ಮಾಡಿಬಿಟ್ಟು ಅದಾದ ನಂತರ ಇಲ್ಲಿಂದ ಎಂಟ್ರಿ ಪಾಸ್ ಕೊಟ್ಬಿಟ್ಟು ಒಳಗಡೆ ಎಂಟ್ರಿ ಆಗಬೇಕಾಗತ್ತೆ. ನಾನು ನೋಡಿರೋ ಕೋಟೆಯಲ್ಲಿ ಇದು 2ನೇ ಕೋಟೆ ಆಗಿದೆ. ನಾನು ಫಸ್ಟ್ ನೋಡಿದ್ದು ಕೋಟೆ ನಮ್ಮ ಉತ್ತರ ಕನ್ನಡದ ಕುಮಟಾ ಜಿಲ್ಲೆಯಲ್ಲಿರೋ ಮಿರ್ಜಾನ್ ಕೋಟೆ ನೋಡಿದ್ದೆ. ಅದಾದ ನಂತರ ಇದು 2ನೇ ಕೋಟೆ ಆಗಿದೆ. ಇದು ತುಂಬಾ ದೊಡ್ಡ ಕೋಟೆ ಆಗಿದೆ.
അങ്ങനെയാണ് ഇവിടെ സംഭവം. ഇതെന്നുള്ളോടി നമുക്ക് പോയാലോ? ಇಲ್ಲಿ ಸುತ್ತಾಡಾದ ನಂತರ ನಾವೆಲ್ಲರೂ ಸೇರಿಕೊಂಡು ಬೇಗನೆ ಬೇರೆ ಸ್ಥಳಕ್ಕೆ ಬಂದ್ವಿ. ಇದು ಮಲಂಬುಳ ಡ್ಯಾಮ್ ಹತ್ತಿ ನೋಡಲಿಕ್ಕೆ ಹೋಗೋಕ್ಕಿಂತ ಮೊದಲು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಊಟನೂ ಕೂಡ ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಮನೆಯಿಂದ ಅಂದರೆ ಹೇಳಿದ್ರೆ ಆರ್ಡ್ರ್ ಮಾಡಿದ್ವಿ ನಾವು. ಬೆಳಗ್ಗೆ ನಾವು ಗಾಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ತೊಗೊಂಡು ಬಂದಿದ್ವಿ. ಮಧ್ಯಾಹ್ನ ಊಟಕ್ಕೋಸ್ಕರ ಚಿಕನ್ ಬಿರಿಯಾನಿನ ತಂದಿದ್ವಿ. ಎಲ್ರಿಗೂ ಸರ್ವು ಕೂಡ ಮಾಡಬೇಕು, ಹಾಗಾಗಿ ವಿಡಿಯೋನೂ ಕೂಡ ಸರಿಯಾಗಿ ಮಾಡಲಿಕ್ಕಾಗಿಲ್ಲ. ವೈಫ್ ಕ್ಯಾಮ್ರಾಮನ್ ಆಗಿ ನನ್ನ ಜೊತೆಯಲ್ಲಿ ಇರೋದು. ಇದು ಬಂದುಬಿಟ್ಟು ಮಲಂಬುಳ ಡ್ಯಾಮ್ ಎಂಟ್ರಿ ಪಾಯಿಂಟು. ಇಲ್ಲಿ ಎಂಟ್ರಿ ಆಗಲಿಕ್ಕೋಸ್ಕರ ಇಲ್ಲಿ ಚಾರ್ಜ್ ಕೊಡಬೇಕಾಗತ್ತೆ. ನಾವು ಟಿಕೆಟನ್ನು ತೆಗೆದುಬಿಟ್ಟು ಸ್ವಲ್ಪ ಜನ ಬರೋರಿದ್ದಾರೆ, ಅದಕ್ಕೋಸ್ಕರ ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಇರೋದು. ಎಲ್ಲರೂ ಬಂದಾದ ನಂತರ ನಾವು ಎಲ್ಲರೂ ಒಳಗಡೆ ಎಂಟ್ರಿ ಮಾಡಿದ್ವಿ. ಹಾಗೆಯೇ ಒಳಗಡೆ ಬರ್ತಾ ಇದ್ದಂಗೆ ಗಾರ್ಡನ್ಸ್ ಎಲ್ಲ ನೋಡ್ಬೋದು. ಹಾಗೆಯೇ ತುಂಬಾ ನೋಡೋಕ್ಕೋಸ್ಕರ ಇದೆ ಇದ್ರ ಒಳಗಡೆ. ಒಳಗಡೆ ನಡೀತಾ ಒಂದು ಸೈಡಲ್ಲಿ ಪಾರ್ಕ್ ಇತ್ತು. ಮಕ್ಕಳೆಲ್ಲರೂ ಸೇರಿಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂದ್ಕೊಂಡು ಬಂದು ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಡ್ಯಾಮ್ ಹತ್ರ ಹೋಗಲಿಕ್ಕೆ ಸ್ವಲ್ಪ ದೂರ ಹೋಗಬೇಕು, ಅದಕ್ಕೋಸ್ಕರ ಹೋಗೋ ದಾರಿಯಲ್ಲಿ ಸಿಗೋದೆಲ್ಲ ನೋಡಿಕೊಂಡು ಹತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಹಾಗೆ ಗಾಯ್ಸ್, ಈ ಎದುರುಗಡೆ ಕಾಣ್ತಾ ಇರೋದು ಇದೇ ಡ್ಯಾಮು, ಮಲಂಬುಳ ಡ್ಯಾಮ್. ಹಾಗೆಯೇ ಈ ಮೇಲ್ಗಡೆ ರೋಪ್ ವೇ ಕೂಡ ಇದೆ. ಇದು ಮಧ್ಯಾಹ್ನದ ಊಟದ ಬ್ರೇಕ್ ಆಗಿರೋದ್ರಿಂದ ಅದು ಸ್ಟಾಪ್ ಮಾಡಿಟ್ಟಿದ್ದಾರೆ. ಅದಾದ ನಂತರ ಅದು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಹೋಗೋಕ್ಕೆ ಇದನ್ನು ಕೂಡ ಚಾರ್ಜ್ ಕೊಡಬೇಕಾಗತ್ತೆ. ನಾವು ಇಲ್ಲಿಂದ ಹೋಗ್ತಾ ಇದ್ವಿ. ತುಂಬಾ ಬಿಸಿಲಾಗಿರೋದ್ರಿಂದ ನಡೆಯೋಕ್ಕಾಗ್ತಾ ಇಲ್ಲ. ಆವಾಗವಾಗ ತಣ್ಣನೆ ಗಾಳಿ ಬೀಸ್ತಾ ಇದೆ, ಹಾಗಾಗಿ ಆರಾಮಾಗಿ ನಡಿಬೋದು. നോക്കട്ടെ. ನಾವು ಡ್ಯಾಮಿನ ಮೇಲ್ಗಡೆನೂ ಕೂಡ ಹೋಗ್ಬೋದು. ಡ್ಯಾಮಿನ ಮೇಲ್ಗಡೆ ಹೋಗ್ಲಿಕ್ಕೋಸ್ಕರ ಈ ಸ್ಟೆಪ್ಪನ್ನು ಹತ್ತಿ ಮೇಲಕ್ಕೆ ಹೋಗಬೇಕಾಗತ್ತೆ. ತುಂಬಾ ಹೈಟಲ್ಲಿ ಡ್ಯಾಮ್ ಇದೆ, ತುಂಬಾ ಎತ್ತರವಾದ ಡ್ಯಾಮ್ ಆಗಿದೆ. ಹಾಗಾಗಿ ನಾವು ಸ್ಟೆಪ್ಪನ್ನು ಹತ್ತಿಬಿಟ್ಟು ಮೇಲಕ್ಕೆ ಬಂದ್ವಿ. ಮೇಲಕ್ಕೆ ಬರ್ತಿದ್ದಂಗೆ ನೋಡ್ಬೋದು ತಣ್ಣನೆ ಗಾಳಿ ಬೀಸ್ತಾ ಇದೆ, ತುಂಬಾ ಗಾಳಿ ಇದೆ. ಹಾಗೆಯೇ ಈ ಸೈಡಲ್ಲಿ ಅಷ್ಟು ಗಾಳಿ ಬೀಸಲ್ಲ. ಇದರ ಹತ್ತಿರ ಬಂದು ನಾವು ನಿಂತರೆ ಗಾಳಿಯ ಅನುಭವನ ತಗೊಳ್ಬೋದು.
ಮೇಲಿಂದ ಕೆಳಗಡೆ ನೋಡ್ತಾ ನೋಡ್ತಾ ಇದ್ದಂಗೆ ರೋಪ್ ವೇ ಕೂಡ ಸ್ಟಾರ್ಟ್ ಆಯಿತು. ಅಭಿ ಅಪ್ಪು ಎಲ್ಲ ಮಕ್ಕಳು ಹೇಳಿದ್ರು ಆ ರೋಪಲ್ಲಿ ಹೋಗೋಣ ಅಂದ್ಕೊಂಡು ನಾವು ಡ್ಯಾಮನ್ನು ಸುತ್ತಾಡಾದ ನಂತರ ರೋಪ್ ವೇಯಲ್ಲಿ ಹೋಗೋಣ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮೇಲಿಂದ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. പപ്പ എടുക്കും പപ്പ ಡ್ಯಾಮಿನ ಮೇಲ್ಗಡೆ ನಡೆದು ಎಲ್ರಿಗೂ ಸುಸ್ತಾಗ್ಬಿಡ್ತು. ಬೇರೆ ಕಡೆಯಿಂದ ಎಕ್ಸಿಟ್ ಆಗಿ ಕೆಳಗಡೆ ಇಳಿದ್ವಿ ನಾವು. ಅಲ್ಲಿಂದ ಇಳಿದಾದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅದಾದ ನಂತರ ನಾವು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಮಕ್ಕಳೆಲ್ಲ ಈ ರೋಪೇ ನೋಡಿಬಿಟ್ಟು ಅದರಲ್ಲಿ ಹೋಗೋಣ ಅಂದ್ಕೊಂಡು ಹೇಳ್ತಾಯಿದ್ರು. ಆಮೇಲೆ ಟೈಮ್ ನೋಡಿದ್ರೆ ಟೈಮ್ ಕಡಿಮೆ ಆಗಿರೋದ್ರಿಂದ ಬೇಡ, ನಾವು ಆದಿಯೋಗಿ ಲೈಟ್ ಶೋ ನೋಡೋಕೆ ಹೋಗಬೇಕು, ಅದಕ್ಕೋಸ್ಕರ ಬೇಗನೆ ಅಲ್ಲಿಂದ ಹೊರಡೋಣ ಅಂದ್ಕೊಂಡು ಮುಂದಕ್ಕೆ ನಡೆದ್ವಿ. ആ പിള്ളേരെ വിളിച്ചോ. നടുക്കൊക്കെ കാറ്റിട്ടാ. അയ്യോ നടക്കുമ്പോ പോണം പിന്നെയും ಹಾಗೆ ಗೈಸ್, ಈ ಡ್ಯಾಮ್ ಹತ್ರ ಬಂದರೆ ಸುತ್ತಾಡೋಕ್ಕೆ ತುಂಬಾ ಇದೆ, ನೋಡೋಕ್ಕೂ ತುಂಬಾ ಇದೆ. ಆದರೆ ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಲ್ಲ ಕಡೆ ಹೋಗಲಿಕ್ಕೆ ಆಗಿಲ್ಲ. ಅದರಿಂದ ನಾವು ವಾಪಸ್ ಹೋಗೋಣ ಅಂದ್ಕೊಂಡು ಬಂದ್ವಿ. ಹಾಗೆಯೇ ಈ ಅಪ್ಪು ಅಭಿ ಟಾಯ್ ಟ್ರೈನ್ ಹತ್ರ ಫೋಟೋ ತಗೋಣ ಅಂದ್ಕೊಂಡು ಆ ಕಡೆ ಹೋದರು. ಆಮೇಲೆ ಬೇಗನೆ ಬಂದುಬಿಟ್ರು. ಎಲ್ಲರೂ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಎಲ್ಲರೂ ಸೇರಿದ ನಂತರನೇ ನಾವು ಇಲ್ಲಿಂದ ಹೋಗೋದು. ಹಾಗೆಯೇ ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದೀವಿ ಹೊರಗಡೆ. ಅದಾದ ನಂತರ ಗೈಸ್ ನಮ್ಮ ವೆಹಿಕಲ್ ಬಂತು. ಇಲ್ಲಿಂದ ನಾವು ಹೊರಡಬೇಕು. ಅದಕ್ಕೋಸ್ಕರ ನಮ್ಮ ವೆಹಿಕಲಲ್ಲಿ ಒಬ್ಬೊಬ್ಬರನ್ನ ನಾನು ಹತ್ತಿಸ್ತಾ ಇದ್ದೀನಿ. 1 2 3 ಅಂದ್ಕೊಂಡು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಇಲ್ಲಿಂದ ನಾವು ಬೇಗನೆ ಆದಿಯೋಗಿಗೆ ಹೊರಡ್ತಾ ಇರೋದು. ಹೋಗೋ ದಾರಿಯಲ್ಲಿ ಟೀನು ಕೂಡ ಕುಡಿದ್ಬಿಟ್ಟು ನಾವು ಆದಿಯೋಗಿ ಹತ್ರ ಬಂದು ಮುಟ್ಟಿದ್ವಿ. ಎಂಟ್ರಿ ಪಾಯಿಂಟ್ ಹತ್ರ ನೋಡ್ಬೋದು ನೀವು. ಎಂಟ್ರಿ ಪಾಯಿಂಟ್ ಇಲ್ಲಿಂದ ಎಂಟ್ರಿ ಆಗ್ತಾ ಇದ್ದೀವಿ ನಾವು. എന്നിട്ട് പറഞ്ഞു കേട്ടില്ല, എനിക്കതില്ല പോണ്ടേ, ഇതില് ബാത്റൂമില്ല. ಹಾಗಾದ್ರೆ ಗೈಸ್, ಎಲ್ಲರೂ ಸೇರಿ ವೆಯ್ಟ್ ಮಾಡ್ತಾ ಇದ್ದೀವಿ ಲೈಟ್ ಶೋಗೋಸ್ಕರ. ಹಾಗೆಯೇ ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು ತುಂಬಾ ವೆಯ್ಟ್ ಮಾಡಿದ್ವಿ ಇದಕ್ಕೋಸ್ಕರ. ಹಾಗೆಯೇ ನಾನು ಡೈರೆಕ್ಟಾಗಿ ನೋಡ್ತಾ ಇರೋದು ಮೊದಲನೇ ಸಲ. ಹಾಗೆಯೇ ಇದರ ಫುಲ್ ಲೈಟ್ ಶೋ ವಿಡಿಯೋನ ಇದರಲ್ಲಿ ಇಲ್ಲ, ಯಾಕಂದರೆ ಶಾರ್ಟಲ್ಲಿ ನಾನು ಇಟ್ಟಿದ್ದೀನಿ, ಅದರಲ್ಲಿ ನೋಡ್ಬೋದು. ಇದರಲ್ಲಿ ಸ್ವಲ್ಪವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. അത് പണിയിലാക്കാനാ.
ಹಾಗಾದ್ರೆ ಗೈಸ್ ಲೈಟ್ ಶೋ ಎಲ್ಲ ನೋಡಿಬಿಟ್ಟು ಆದ ನಂತರ ಇಲ್ಲಿಂದ ಎಕ್ಸಿಟ್ ಆಗೋದೇ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ಅಷ್ಟು ಬ್ಲಾಕ್ ಇರುತ್ತೆ. 2 ಗಂಟೆಗಳ ಕಾಲ ನಾವು ಅಲ್ಲಿ ವೇಟ್ ಮಾಡಿಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ವಿ ನಾವು. ಅಷ್ಟು ಬ್ಲಾಕ್ ಇರುತ್ತೆ. ಯಾಕಂದರೆ ಎಲ್ಲ ಗಾಡಿಗಳು ಒಂದೇ ಸಲ ಹೊರಗಡೆ ಹೋಗೋದ್ರಿಂದ ಎಲ್ಲ ಕಡೆ ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ವೇಟ್ ಮಾಡಿ ಆಮೇಲೆ ಆರಾಮಾಗಿ ಹೊರಗಡೆ ಬಂದ್ವಿ. ಹೋಗ್ತಾ ಇರೋದು ನೋಡ್ಬೋದು. ಅದಾದ ನಂತರ ಡ್ಯಾನ್ಸು ಎಲ್ಲ ಸ್ಟಾರ್ಟ್ ಆಯಿತು.